ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 27. ಪಂಡಿತರಿಗೆ ಶ್ರೀ ಗುರುಗಳ ಯೋಗ್ಯತೆ ತಿಳಿಯದೆ ಅವರು ವಾದಕ್ಕೆ ಇಳಿದಿದ್ದರು. ಅವರ ಗರ್ವವನ್ನು ಮುರಿಯಲು ಗುರುಗಳು ಒಂದು ವಿನೋದ ಮಾಡಿದರು. ತಮ್ಮ ಮಟ್ಟದ ಮುಂದೆ ಹೋಗುತ್ತಿದ್ದ ಒಬ್ಬ ಸಾಮಾನ್ಯನು ಶಿಷ್ಯರ ಮೂಲಕ ಕರೆಸಿದರು. ಅವನು ಗುರುಗಳಿಗೆ ನಮಸ್ಕರಿಸಿ, ಸ್ವಾಮಿ, ನಾನು ಮಾತಂಗನೆಂಬ ಅಂತ್ಯಜನು, ನಿಮ್ಮ ದರ್ಶನದಿಂದ ಪುನೀತನಾದೆ ಎಂದನು. ಅವನನ್ನು ಒಮ್ಮೆ ನೋಡಿದ ಶ್ರೀ ಗುರುಗಳು 7 ಗೆರೆಗಳನ್ನು ಶಿಷ್ಯರಿಂದ ಹಾಕಿಸಿದರು. ಒಂದೊಂದು ಗೆರೆಯನ್ನು ದಾಟು ಎಂದು ಅವನಿಗೆ ಹೇಳಿದರು. ಮೊದಲನೆಯ ಗೆರೆ ದಾಟಿದ ಅವನು ನಾನು ಒಬ್ಬ ಬೇಡ ಎಂದು, ಎರಡನೇ ಗೆರೆ ದಾಟಿದ ಅವನು ನಾನೊಬ್ಬ ರೈತನಾಗಿದ್ದೆ ಎಂದು, ಮೂರನೇ ರೇಖೆ ದಾಟಿದಾಗ ನಾನೊಬ್ಬ ಮೀನುಗಾರನೆಂದನು. ನಾಲ್ಕನೆಯ ಗೆರೆ ದಾಟಿದ ಅವನು ತಾನೊಬ್ಬ ಶೂದ್ರನೆಂದು, ಐದನೇ ಗೆರೆ ದಾಟಿದಾಗ ತಾನು ಸೋಮದತ್ತನೆಂಬ ವೈಶ್ಯನಾಗಿದ್ದೆನೆಂದು, ಆರನೇ ಗೆರೆ ದಾಟಿದಾಗ ಗೋದಾವರಿ ಪುತ್ರನೆಂಬ ಕ್ಷತ್ರಿಯನಾಗಿದ್ದೆನು ಎಂದು ಹೇಳಿದನು. ಏಳನೆಯ ಗೆರೆ ದಾಟಿದಾಕ್ಷಣ ಆತನು ಶ್ರೀ ಗುರುಗಳಿಗೆ ನಮಿಸಿ ತಾನೊಬ್ಬ ವೇದ ಪಾರಂಗತನಾದ ವಿಪ್ರನೆಂದನು. ಗುರುಗಳು ಅವನಿಗೆ ವಿಭೂತಿ ಮಂತ್ರಿಸಿಕೊಟ್ಟು ಈ ಪಂಡಿತರೊಡನೆ ವಾದಿಸು ಎಂದರು. ಅವನ ಬಾಯಿಂದ ನಿರ್ಗಳವಾಗಿ ವೇದ ಸೂಕ್ತಗಳು ಸುಸ್ವರವಾಗಿ ಹೊರಟವು. ಪಂಡಿತರಿಗೆ ಇದನ್ನು ನೋಡಿದಾಕ್ಷಣ ಬಾಯಿ ಕಟ್ಟಿಹೋಯಿತು. ಸ್ವಾಮಿ, ನಮ್ಮ ಅಹಂಕಾರವನ್ನು ಕ್ಷಮಿಸಿರಿ ಎಂದು ಭಿನ್ನವಿಸಿದ ಪಂಡಿತರಿಗೆ ಶ್ರೀ ಗುರುಗಳು, ನೀವು ಬಹಳ ಪಾಪಗಳನ್ನು ಮಾಡಿದಿರಿ, ಇದರ ಫಲವನ್ನು ನೀವು ಅನುಭವಿಸಲೇಬೇಕು, ನಿಮಗೆ ರಾಕ್ಷಸ ಜನ್ಮ ಬರುತ್ತದೆ ಎಂದು ನುಡಿದರು. ದುಃಖಿತರಾದ ಪಂಡಿತರು ಪಶ್ಚಾತ್ತಾಪದಿಂದ, ಗುರುಗಳೇ, ನಮಗೆ ಶಾಪ ವಿಮೋಚನೆ ಮಾರ್ಗವೇನು ಎಂದು ಪ್ರಾರ್ಥಿಸಲು ಶ್ರೀ ಗುರುಗಳು ಪರಿಹಾರ ಮಾರ್ಗವನ್ನು ಸೂಚಿಸಿದರು. ನಿಮಗೆ 12 ವರ್ಷ ರಾಕ್ಷಸ ಜನ್ಮ ಬರುತ್ತದೆ. ಆದರೆ ನೀವು ಪಶ್ಚಾತ್ತಾಪವುಳ್ಳವರಾದ್ದರಿಂದ ನಿಮಗೆ ಬಾಧೆಯೂ ಹೆಚ್ಚು ಆಗುವುದಿಲ್ಲ. ಈ ಕಾಲಾವಧಿಯ ನಂತರ ನಿಮ್ಮ ಬಳಿಗೆ ಬಂದು ಜ್ಞಾನಿಗಳ ಮೂಲಕ ನಿಮಗೆ ಸದ್ಗತಿ ದೊರಕಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನುಡಿದರು. ಪಂಡಿತರು ನದಿ ತೀರಕ್ಕೆ ಹೋಗಿ ಅಲ್ಲಿಯೇ ದೇಹತ್ಯಾಗ ಮಾಡಿದರು. ಶ್ರೀ ಗುರುವಾಕ್ಯದಂತೆ 12 ವರ್ಷಗಳ ರಾಕ್ಷಸ ಜನ್ಮದ ತರುವಾಯ ಅವರಿಗೆ ಮೋಕ್ಷ ದೊರಕಿತು. ಎಂಬಲ್ಲಿಗೆ ಸರಳ ಗುರುಚರಿತ್ರೆಯ 27ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.